ಮಂಗಳೂರು, ಉಡುಪಿ, ಕುಂದಾಪುರ ಸೈಡೆಲ್ಲ ನಾವು ಹೇಗೆ ಚಿಕನ್ ಸುಕ್ಕ, ಪ್ರಾನ್ ಸುಕ್ಕ ಫೇಮಸ್, ಅದೇ ಥರ ವೆಜ್ಜಲ್ಲಿ ಬೆಂಡೆಕಾಯಿ ಸುಕ್ಕ, ಅಲಸಂಡೆ ಸುಕ್ಕ, ಆಮೇಲೆ ತೊಂಡೆಕಾಯಿ ಸುಕ್ಕ ಎಲ್ಲ ಫೇಮಸ್. ಹಾಗೆ ಇಲ್ಲಿ ನಾನಿವತ್ತು ಬೆಂಡೆಕಾಯಿ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಅರ್ಧ KGಯಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ. ಈ ಥರ ನೀವು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದ ಮೇಲೇ ಕಟ್ ಮಾಡಬೇಕು. ಈಗ ನಾನು ಬಾಣಲೆಯಲ್ಲಿ ಸ್ವಲ್ಪ ಬ್ಯಾಡಿಗೆ ಚಿಲ್ಲಿ, ಒಂದು 6ರಿಂದ 7 ಬ್ಯಾಡಿಗೆ ಚಿಲ್ಲಿ, ಆಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಜೀರಾ ಮತ್ತು ಸಾಸಿವೆ, ಸ್ವಲ್ಪ ಮೆಂತೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಹುಳಿ ಜೊತೆ ಇದನ್ನು ನೀರು ಹಾಕಿ ರುಬ್ಕೋಬೇಕು. ಇದು ರುಬ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ತರಿಯಾಗಿ ಈ ಥರ ರುಬ್ಕೋಬೇಕು. ನಯವಾಗಿ ರುಬ್ಕೋಬೇಡಿ, ತರಿಯಾಗಿ ರುಬ್ಕೊಳ್ಳಿ. ಸುಕ್ಕ ಅಂತ ಹೇಳುವಾಗ ತರಿಯಾಗಿರಬೇಕು. ಇಲ್ಲಿ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವನ್ನು ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿಟ್ಟಿರುವ ಬೆಂಡೆಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಆಮೇಲೆ ಹುಳಿ, ಒಂದು ಚಿಕ್ಕ ತುಂಡು ಹುಳಿಯನ್ನು ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದರ ರಸವನ್ನು ಹಾಕ್ಕೊಂಡು ಈ ಥರ ಕವರ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂಡೆಕಾಯಿ ಬಾಡುತ್ತೆ. ಆ ಸ್ಟೇಜಿಗೆ ನಾವು ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಜೊತೆ ನಾವಿದನ್ನು, ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ, ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇನ್ನೂ ಸ್ವಲ್ಪ ನೀರು ಬೇಕು ಇದಕ್ಕೆ, ಯಾಕಂದರೆ ಬೆಂಡೆಕಾಯಿ ಇದರಲ್ಲೇ ಸ್ವಲ್ಪ ಬೇಯಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿ ಬರಿಸ್ಬೇಕು. ಮಧ್ಯ ಈ ಥರ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ನೀರು ಸ್ವಲ್ಪ ಆರುವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ನೋಡಿ, ಈಗ ಬೆಂಡೆಕಾಯಿ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.